ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ ಎಂದು ಭಾವಿಸ್ತಾ ಇದ್ದೇನೆ ವೀಕ್ಷಕರೇ. ಹಾಗಿದ್ದರೆ ವೀಕ್ಷಕರೇ, ಇಲ್ಲಿವರೆಗೂ ನಾನು ತುಂಬ ಅಪ್ಡೇಟ್ಸ್ನ ರೇಷನ್ ಕಾರ್ಡ್ ಬಗ್ಗೆ ಕೊಟ್ಟಿದ್ದೆ. ಸೊ ಎಲ್ಲರೂ ಕೂಡ ಅದನ್ನು ಮಾಡಿದ್ದೀರಾ ಅಂತ ನಾನು ಹೇಳ್ತಾ ಇದ್ದೇನೆ. ಸೊ ರೇಷನ್ ಕಾರ್ಡ್ ಎಲ್ಲರೂ ಕೂಡ ಬಳಸ್ತಾ ಇದ್ದಾರೆ, ಹಾಗೆ ಅಕ್ಕಿ ಕೂಡ ಎಲ್ಲರೂ ಕೂಡ ಬಳಸ್ತಾ ಇದ್ದಾರೆ. ಎಲ್ರಿಗೂ ಈ ಬಹುಮುಖ್ಯವಾದ ಒಂದು ರೇಷನ್ ಅಕ್ಕಿ ಕೂಡ ಬಹುಮುಖ್ಯವಾಗಿದೆ ಅಂತ ಕೂಡ ತಿಳ್ಕೊಬರ್ತಾ ಇದ್ದೇನೆ. ಹಾಗಿದ್ರೆ ತುಂಬ ಒಂದು ಈ ರೇಷನ್ ಕಾರ್ಡ್ನ ಸರಿಪಡಿಸ್ಲಿಕ್ಕೋಸ್ಕರ ಒಂದು ಲಾಸ್ಟ್ ಡೇಟನ್ನು ಅನೌನ್ಸ್ ಮಾಡಿದ್ದಾರೆ ವೀಕ್ಷಕರೇ. ಅದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಹೇಳ್ತೇನೆ. ಸೊ ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕು, ಈ ಒಂದು ವಿಡಿಯೋನ ಕೊನೆಯ ತನಕ ತಪ್ಪದೆ ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಯಾರು ನನ್ನ ಚಾನಲ್ನ ಮೊದಲನಾಗಿ ನೋಡ್ತಾ ಇದ್ದಾರೆ, ಹಾಗೆ ಯಾರು ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದಾರೆ ಅವ್ರಿಗೆ, ನ್ಯೂ ಸಬ್ಸ್ಕ್ರೈಬರ್ಗೆ ಕೂಡ ಥ್ಯಾಂಕ್ಸ್ ಲಾಟ್ ಅಂತ ಹೇಳ್ತಾ ಫಟ್ ಅಂತ ವಿಡಿಯೋ ಹೋಗೋಣ ವೀಕ್ಷಕರೇ. ಸೊ ವೀಕ್ಷಕರೇ, ರೇಷನ್ ಕಾರ್ಡ್ ಬಗ್ಗೆ ಒಂದು ಮಹತ್ವದ ಅಪ್ಡೇಟ್ ಬಂದಿದೆ. ಏನಂದರೆ ಇಂತಹ ರೇಷನ್ ಕಾರ್ಡ್ಗಳು ಅಮಾನ್ಯ ಅಂತ ಹೇಳ್ತಾರೆ. ಸೊ ಮಾರ್ಚ್ 31 ಡೆಡ್ಲೈನ್ ಕೂಡ. ಸೊ ಬಿಗ್ ಅಪ್ಡೇಟ್ ಅಂತಲೇ ಹೇಳ್ತೇನೆ ಇದನ್ನು. ಸೊ ಮಾರ್ಚ್ 31 ಏನಿದೆ, ಇದು ನಿಮ್ಮ ರೇಷನ್ ಕಾರ್ಡ್ನ ಇನ್ನೂ ಸರಿಪಡಿಸಿಕೊಳ್ಳದಿದ್ದರೆ ಅದಕ್ಕೆ ಲಾಸ್ಟ್ ಡೇಟ್ ಮಾರ್ಚ್ 31. ಓಕೆನಾ. ಸೊ ರೇಷನ್ ಕಾರ್ಡ್ದಾರರಿಗೆ ಸರ್ಕಾರ ಮಹತ್ವದ ಅಪ್ಡೇಟ್ ನೀಡಿದ್ದು, ಮಾರ್ಚ್ 31, 2025 KYC ಪ್ರಕ್ರಿಯೆ ಮುಗಿಸದೇ ಇದ್ದರೆ ಸಬ್ಸಿಡಿ ಆಹಾರ ಧಾನ್ಯಗಳು ಪಡೆಯಲು ಸಾಧ್ಯವಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ KYC ಪೂರ್ಣಗೊಳಿಸದಿದ್ದರೆ ರೇಷನ್ ಕಾರ್ಡ್ ರೇಷನ್ನ ಸೌಲಭ್ಯ ಬಂದಾಗುತ್ತೆ. ಇನ್ನು ಆಧಾರ್ ಲಿಂಕ್ ಇಲ್ಲದವರು ತಕ್ಷಣ KYC ಮಾಡಿಕೊಳ್ಬೇಕಾಗುತ್ತೆ. ಇನ್ನು ಆನ್ಲೈನ್ ಹಾಗೂ ಆಫ್ಲೈನ್ ಮೂಲಕ KYC ಮಾಡಿಕೊಳ್ಳುವ ವಿಧಾನ ಹೇಗೆ ಕೂಡ ನಾನು ಹೇಳಿದ್ದೆ. ಇನ್ನು ಅದನ್ನು ಕೂಡ ಮಾಡಿಸದಿದ್ದರೆ ಹೋಗಿ ಆ ವಿಡಿಯೋನ ಚೆಕ್ ಮಾಡಿ ನೋಡ್ಕೊಳ್ಳಿ. ಸೊ ರೇಷನ್ ಕಾರ್ಡ್ ಹೊಂದಿರುವ ನಾಗರಿಕರಿಗೆ ಸರ್ಕಾರ ಮಹತ್ವದ ಸೂಚನೆ ನೀಡಿದ್ದು, ಮಾರ್ಚ್ 31, 2025 KYC ಪ್ರಕ್ರಿಯೆ ಪೂರ್ಣಗೊಳಿಸಬೇಕೆಂದು ಆದೇಶಿಸಲಾಗಿದೆ. ಸರ್ಕಾರದ ಪ್ರಕಾರ ದೇಶಾದ್ಯಂತ 7.55 ಲಕ್ಷ ಮಂದಿ ಇನ್ನೂ ಈ ಪ್ರಕ್ರಿಯೆ ಮುಗಿಸಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ನೀವು ಅವರ ಪೈಕಿ ಒಬ್ಬರ ಕೂಡಲೇ ಪರಿಶೀಲಿಸಿಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದಾರೆ. ಸೊ ಹೌದು, ಪ್ರಜಾ ಪೂರೈಕೆ ವ್ಯವಸ್ಥೆ PDS ಮೂಲಕ ಸಬ್ಸಿಡಿ ದರದಲ್ಲಿ ಆಹಾರ ಧಾನ್ಯ ಪಡೆಯಲು KYC ಬಹಳ ಅವಶ್ಯಕವಾಗಿದೆ. ಈ ಪ್ರಕ್ರಿಯೆ ಮುಗಿಸಿದವರನ್ನು ಸರ್ಕಾರ ಅಸಂಗತ ಇನ್ವ್ಯಾಲಿಡ್ ಕಾರ್ಡ್ದಾರರು ಎಂದು ಪರಿಗಣಿಸುವ ಸಾಧ್ಯತೆ ಇದೆ. ಸೊ ಆದ್ದರಿಂದ ಈ ಡೆಡ್ಲೈನ್ ಮುನ್ನವೇ, ಅಂದರೆ ಮಾರ್ಚ್ 31 ಮುನ್ನವೇ KYC ಮಾಡಿಸ್ಕೊಳ್ಳೋದು ಅತ್ಯಗತ್ಯ ಅಂತ ಹೇಳ್ತಾ ಇದ್ದಾರೆ. ಸೊ KYC ಏಕೆ ಅನಿವಾರ್ಯ ಅಂದರೆ, ಸೊ ನಿಮ್ಮ ಆಧಾರ್ ಕಾರ್ಡ್ ಅನ್ನೋ ರೇಷನ್ ಕಾರ್ಡ್ಗೆ ಲಿಂಕ್ ಮಾಡಿಲ್ಲದವರು, ಬಯೋಮೆಟ್ರಿಕ್ ವೆರಿಫಿಕೇಷನ್ ಮುಗಿಸಿದವರು ಮತ್ತು ಸರ್ಕಾರದ ಡೇಟಾಬೇಸ್ನಲ್ಲಿ ಮಿಸ್ಮ್ಯಾಚ್ ಇರುವವರು ಕಡ್ಡಾಯವಾಗಿ ಈ ಒಂದು KYC ಮಾಡಿಸ್ಕೊಳ್ಳೇಬೇಕು. ಹೇಳಿದ್ದೇನೆ, ಐ ರಿಪೀಟ್, ನಿಮ್ಮ ಆಧಾರ್ ಕಾರ್ಡನ್ನು ರೇಷನ್ ಕಾರ್ಡ್ಗೆ ಲಿಂಕ್ ಮಾಡಿಲ್ಲದವರು, ಬಯೋಮೆಟ್ರಿಕ್ ವೆರಿಫಿಕೇಷನ್ ಮುಗಿಸದವರು ಮತ್ತು ಸರ್ಕಾರದ ಡೇಟಾಬೇಸ್ನಲ್ಲಿ ಮಿಸ್ಮ್ಯಾಚ್ ಇರುವವರು ಕಡ್ಡಾಯವಾಗಿ KYCಯನ್ನು ಮಾಡಿಸ್ಕೊಳ್ಬೇಕಾಗುತ್ತೆ. ಸೊ ಆನ್ಲೈನ್ ಮೂಲಕ KYC ಹೇಗೆ ಮಾಡಬೇಕು? PDS ಅಧಿಕೃತ ವೆಬ್ಸೈಟ್ ತೆರೆಯಿರಿ, ಅದರಲ್ಲಿ KYC ಸೇವೆಯನ್ನು ಆಯ್ಕೆ ಮಾಡಿಕೊಳ್ಳಿ. ಇನ್ನು ರೇಷನ್ ಕಾರ್ಡ್ ಸಂಖ್ಯೆ ಮತ್ತು ಆಧಾರ್ ಲಿಂಕ್ ಮಾಡಿರುವ ಮೊಬೈಲ್ ನಂಬರ್ನ ನಮೂದಿಸಿ, ಇನ್ನು OTP ನಮೂದಿಸಿ ಹಾಗೂ ಆಧಾರ್ ಪರಿಶೀಲನೆ ಮಾಡಿ. ಸೊ KYC ಯಶಸ್ವಿಯಾಗಿ ಅಪ್ಡೇಟ್ ಆಗುತ್ತೆ ಅಂತ ಕೂಡ ಹೇಳ್ತಾ ಇದ್ದೇನೆ. ಸೊ ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೇನೆ. ಸೊ ಇನ್ನೂ ಕೂಡ ಯಾರಿಗೆ ಅರ್ಥವಾಗಿಲ್ಲ ಅವರು ಕೂಡ ಹೋಗಿ ನೋಡ್ಬೋದು, ಅಥವಾ ಅರ್ಥವಾಗಿಲ್ಲ ಅಂದರೆ ಇಲ್ಲೇ ಕೇಳಿ, ಮತ್ತೊಮ್ಮೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಕೊಡ್ತೇನೆ. ಸೊ ಆಫ್ಲೈನ್ ಮೂಲಕ ಹೇಗೆ ಮಾಡ್ಬೋದು ಅಂದರೆ, ನಿಮ್ಮ ರೇಷನ್ ಕಾರ್ಡ್ ಅಂಗಡಿ ಅಂದರೆ ಫೇರ್ ಪ್ರೈಸ್ ಶಾಪ್ ಏನಿದೆ, ಸೊ ಅಲ್ಲಿಗೆ ಭೇಟಿ ನೀಡಿ ಬಯೋಮೆಟ್ರಿಕ್ ಪರಿಶೀಲನೆ ಮುಗಿಸಿ ನಂತರ ಡೀಲರ್ KYC ಪ್ರಕ್ರಿಯೆ ಯಶಸ್ವಿಯಾಗಿ ಮುಗಿಸುತ್ತಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಅವರಿಗೆ ಕೊಡಿ, ಅವರೇ ಮಾಡ್ತಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ನಿಮ್ಮ KYC ಪ್ರಕ್ರಿಯೆ ಪೂರ್ಣಗೊಂಡಿದೆಯೇ ಎಂಬುದನ್ನು ಆನ್ಲೈನ್ನಲ್ಲಿ ಪರೀಕ್ಷಿಸಲು PDS ವೆಬ್ಸೈಟಲ್ಲಿ KYC ಸ್ಟೇಟಸ್ ವಿಭಾಗವನ್ನು ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ರೇಷನ್ ಕಾರ್ಡ್ ಸಂಖ್ಯೆಯನ್ನು ನಮೂದಿಸಿದರೆ ನಿಮ್ಮ ಒಂದು KYC ಪ್ರಕ್ರಿಯೆ ಮುಗಿದಿದೆಯಾ ಅಂತ ಕೂಡ ಅವ್ರು ಹೇಳ್ಕೊಡ್ತಾರೆ, ಅಲ್ಲಿ ತೋರಿಸ್ತಾರೆ. ಇನ್ನು ಅಂತಿಮವಾಗಿ KYC ಮಾಡದೇ ಇರುವವರು ಸರ್ಕಾರದ ಸಬ್ಸಿಡಿ ಸೌಲಭ್ಯವನ್ನು ಕಳೆದುಕೊಳ್ಬೋದು. ಆದ್ದರಿಂದ ಡೆಡ್ಲೈನ್ ಮಾರ್ಚ್ 31, ಅದರ ಮುನ್ನವೇ ಪ್ರಕ್ರಿಯೆಯನ್ನು ಮುಗಿಸ್ಕೊಳ್ಳೋದು ಸೂಕ್ತ ಅಂತ ಕೂಡ ನಾನು ಹೇಳ್ತಾ ಇದ್ದೇನೆ ವೀಕ್ಷಕರೇ. ಹಾಗಿದ್ರೆ KYC ತುಂಬಾ ಇಂಪಾರ್ಟೆಂಟ್. ಈ ಒಂದು ವಿಷಯಗಳನ್ನ ಬಯೋಮೆಟ್ರಿಕ್ ಆಗಿ ನಿಮ್ಮ ಒಂದು ಲಿಂಕ್ ಮಾಡಬೇಕಾಗುತ್ತೆ. ಸೊ ನೀವೆಲ್ಲರೂ ಕೂಡ ಇದನ್ನು ಮಾಡಲೇಬೇಕಾಗುತ್ತೆ, ಅಥವಾ ಮಾಡಿಲ್ಲ ಅಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಏನಿದೆ ಅದು ಕಟ್ ಆಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಒಂದು ಡೇಟಾಬೇಸ್ ಏನಿದೆ, ನಿಮ್ಮ ಒಂದು ಇನ್ಫಾರ್ಮೇಷನ್ಸ್ ಏನಿದೆ, ಇದು ಮಿಸ್ಮ್ಯಾಚ್ ಆಗಿದ್ದರೆ ಖಂಡಿತವಾಗೂ ನಿಮಗೆ ಈ ಒಂದು ಹಣವಾಗಿರಲಿ, ಇನ್ನು ಅಮೌಂಟ್ ಆಗಿರಲಿ, ಒಂದು ಗೃಹಲಕ್ಷ್ಮಿ ಆಗಿರಲಿ, ಹಾಗೆ ಗೃಹಲಕ್ಷ್ಮಿಗೆ ಕೂಡ ತೊಂದರೆ ಆಗುತ್ತೆ ಅಂತ ಕೂಡ ನಾನು ಹೇಳ್ತಾ ಇದ್ದೇನೆ. ಸೊ KYC ಮಾಡಿಸಿ ಅಂತ ಹೇಳ್ತಾ ಇದ್ದೆ ಅವತ್ತಿಂದನೇ. ಸೊ ಯಾರೆಲ್ಲ ಮಾಡಿಸಿಲ್ಲ ಬೇಗನೆ ಮಾಡಿಸಿ ಅಂತ ಕೂಡ ಹೇಳ್ತಿದ್ದೇನೆ. ಆದರೆ ಸರ್ಕಾರದ ಒಂದು ರೂಲ್ ಪ್ರಕಾರ, ಅಥವಾ ಸರ್ಕಾರದ ಒಂದು ಪರಿಗಣಿಸಿಕೆ ಪ್ರಕಾರ ಇನ್ನೂ ಕೂಡ ತುಂಬ ಲಕ್ಷ ಜನ ಈ ಒಂದು KYCನ ಮಾಡಿಸಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಇದರಿಂದ 7.55 ಲಕ್ಷ ಮಂದಿ ಇನ್ನೂ ಈ ಒಂದು ಪ್ರಕ್ರಿಯೆಯನ್ನು ಮುಗಿಸಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಇದರಿಂದ ನಿಮಗೇನೆ ತೊಂದರೆ ಆಗುತ್ತೆ ಹೊರತು ಸರ್ಕಾರಕ್ಕಲ್ಲ. ಸೊ ಬೇಗನೆ ಹೋಗಿ ಈ ಒಂದು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಅಂತ ಕೂಡ ಹೇಳ್ತಾ ಇದ್ದಾರೆ ವೀಕ್ಷಕರೇ. ಹಾಗಿದ್ರೆ
ತುಂಬಾ ಹೇಳಿದ್ದೀನಿ ಆಫ್ಲೈನ್ ಬಗ್ಗೆ, ಆಫ್ಲೈನಲ್ಲಿ ಹೇಗೆ ಮಾಡ್ಕೊಳ್ಳೋದು, ಆನ್ಲೈನಲ್ಲಿ ಹೇಗೆ ಮಾಡ್ಕೊಳ್ಳೋದು, ಹಾಗೆ ಈ KYC ಯಾಕೆ ಮಾಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಕೂಡ ಹೇಳಿದೆ. ಸೊ ಇನ್ನೂ ಕೂಡ ಇಂಪಾರ್ಟೆನ್ಸ್ ನಾನು ತುಂಬ ದಿವಸ ಹೇಳ್ತಾ ಇದ್ದೆ. ಸೊ ಇನ್ನೂ ಕೂಡ ನಿಮಗೆ ಅರ್ಥವಾಗಿಲ್ಲ ಅಂದರೆ ಖಂಡಿತವಾಗಿಯೂ ಹೋಗಿ ರೇಷನ್ ಕಾರ್ಡ್ನ ಜೊತೆಗೆ ಹೋಗಿ ನೀವು ನಿಮ್ಮ ಅಂಗಡಿಯಲ್ಲಿ, ನ್ಯಾಯಬೆಲೆ ಅಂಗಡಿಯಲ್ಲಿ ತಗೊಂಡೋಗಿ ಕೊಟ್ಟರೂ ಕೂಡ ಅವರೇ ಮಾಡಿಸ್ಕೊಡ್ತಾರೆ ಅಂತ ಕೂಡ ಹೇಳ್ತಾ ಇದ್ದೇನೆ. ಸೊ ಈ ಒಂದು ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೇನೆ ವೀಕ್ಷಕರೇ. ಸೊ ಇನ್ನೂ ಏನಾದರೂ ಇದ್ರ ಬಗ್ಗೆ ಡೌಟ್ ಇದ್ದರೆ ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಕೇಳ್ಬೋದು ಅಂತ ಕೂಡ ಹೇಳ್ತಾ ಇದ್ದೇನೆ. ಸೊ ಅಂಟಿಲ್ ದೆನ್ ಸಿ ಯು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಅಂಟಿಲ್ ದೆನ್ ಸಿ ಯು, ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು.